ಪ್ರೀತಿ, ಲವ್. ಜಗತ್ತಿನ ಅತ್ಯದ್ಭುತವಾದ ಒಂದು ಫೀಲಿಂಗ್ಗಳಂದರೆ ಪ್ರೀತಿ ಅಥವಾ ಲವ್. ಪ್ರೀತಿ ಅಂದ ತಕ್ಷಣ ಅದು ಕೇವಲ ಒಬ್ಬ ಪುರುಷ ಮತ್ತು ಮಹಿಳೆ ಮಧ್ಯೆ ಮಾತ್ರ ಇರುವಂಥದ್ದಲ್ಲ. ಅದು ಪ್ರತಿಯೊಂದು ಸಂಬಂಧ ಇರುವಂಥ ಒಂದು ಬಂಧನ. ತಂದೆ ತಾಯಿ ಮಕ್ಕಳ ಮಧ್ಯೆ, ಅಣ್ಣ ತಮ್ಮಂದರ ಮಧ್ಯೆ, ಹೀಗೆ ಪ್ರತಿಯೊಂದು ರಿಲೇಷನ್ಶಿಪ್ಪಲ್ಲಿ ಈ ಪ್ರೀತಿ ಅನ್ನೋದಿರುತ್ತೆ. ನಾವು ಪ್ರೀತಿನ ಎಕ್ಸ್ಪ್ರೆಸ್ ಮಾಡುವಾಗ ಹಾರ್ಟ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಆದರೆ ತುಂಬ ಜನಕ್ಕೆ ಕುತೂಹಲ ಇರುತ್ತೆ, ಪ್ರೀತಿ ಅನ್ನೋದು ಹುಟ್ಟೋದು ಹಾರ್ಟ್ ಅಲ್ವಾ ಅಥವಾ ಬ್ರೈನ್ ಅಲ್ಲ ಅಂತ. ಈ ವಿಡಿಯೋದಲ್ಲಿ ಈ ಒಂದು ಕುತೂಹಲಕ್ಕೆ ಉತ್ತರವನ್ನು ಕೊಡ್ತಾ ಇದ್ದೇನೆ. ತುಂಬ ಜನ ಅಂದ್ಕೊಂಡಿರೋ ಹಾಗೆ ಹಾರ್ಟಲ್ಲಿ ಪ್ರೀತಿ ಇರುತ್ತೆ. ಪ್ರೀತಿ ಇಲ್ಲಿ ನಾನು ಬಿದ್ದಿದ್ದಂಗೆ ನನ್ನ ಹೃದಯ ಪ್ರೀತಿಯಲ್ಲಿ ಮುಳುಗಿದೆ ಅಂದ್ಕೊತೀವಿ, ಹಾರ್ಟ್ ಸಿಂಬಲ್ ತೋರಿಸ್ತೀವಿ. ಆದರೆ ನಿಜ ಏನಪ್ಪ ಅಂದರೆ ಹಾರ್ಟ್ ಇಂದ ನಮಗೆ ಬರುವಂಥದ್ದು ಪ್ರೀತಿಯಲ್ಲ, ಲಬ್ ಡಬ್ ಅನ್ನೋ ಸೌಂಡ್ ಮಾತ್ರ. ಅದು ಬಿಟ್ಟರೆ ಹಾರ್ಟು ಇನ್ಯಾವುದೇ ರೀತಿಯಾದಂಥ ಸೌಂಡು, ಫೀಲಿಂಗ್ಸ್ ಯಾವುದನ್ನು ಕೂಡ ಅದು ಹೊರಗಡೆ ಬಿಡೋದಿಲ್ಲ. ಹಾಗಾಗಿ ಹಾರ್ಟಲ್ಲಿ ಪ್ರೀತಿ ಹುಟ್ಟಲ್ಲ. ಹಾಗಾದರೆ ಎಲ್ಲಿ ಹುಟ್ಟುತ್ತೆ? ಬ್ರೈನಲ್ಲಿ ನಮ್ಮ ಪ್ರೀತಿ ಅನ್ನೋ ಭಾವನೆ ಹೋಗ್ತೋಗುತ್ತೆ. ಯಾಕಂದರೆ ಬ್ರೈನ್ ನಮ್ಮ ಎಲ್ಲ ಫೀಲಿಂಗ್ಸ್ಗಳನ್ನ, ಎಮೋಷನ್ಸ್ಗಳನ್ನ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಹಾಗೆ ನಮ್ಮ ಪ್ರೀತಿ ಅನ್ನೋ ಭಾವನೆ ಕೂಡ ಕಂಟ್ರೋಲ್ ಆಗೋದು ಕೂಡ ನಮ್ಮ ಬ್ರೈನಲ್ಲಿ. ಹಾಗಾಗಿ ಪ್ರೀತಿಗೂ ಮತ್ತು ಬ್ರೈನಿಗೂ ನೇರವಾದ ಒಂದು ಸಂಬಂಧವಿದೆ. ಹಾಗಾದರೆ ಹೇಗೆ ಅದು ವರ್ಕ್ ಆಗುತ್ತೆ ಅನ್ನೋದನ್ನು ನನಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಮ್ಮ ಬ್ರೈನಲ್ಲಿರುವಂಥ ಅಮಿಗ್ಡಾಲಾ ಅನ್ನೋದು ನಮ್ಮ ಫೀಲಿಂಗ್ಸ್ನ, ಎಮೋಷನ್ಸ್ನ, ನಮ್ಮ ರಿಯಾಕ್ಷನ್ಸ್ನ ಕಂಟ್ರೋಲ್ ಮಾಡುತ್ತೆ. ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ. ಸೊ ನಮಗೆ ಯಾವಾಗ ಪ್ರೀತಿ ಅನ್ನೋ ಫೀಲಿಂಗ್ ಬರ್ತೋ, ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಆವಾಗ ಈ ಅಮಿಗ್ಡಾಲಾ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಆವಾಗ ನಮಗೆ ಅವ್ರ ಬಗ್ಗೆ ವಿಶೇಷವಾದ ಫೀಲಿಂಗ್ಸ್ಗಳನ್ನ, ಎಮೋಷನ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಅವರ ಒಂದು ತಲೆಯ ವಿಚಾರಗಳು ಯಾವಾಗ ಬರುತ್ತೋ ಅದಕ್ಕೆ ತಕ್ಕಂಥ ರಿಯಾಕ್ಷನ್ಸ್ಗಳನ್ನ ಕೂಡ ಕ್ರಿಯೇಟ್ ಮಾಡೋದು ಈ ಅಮಿಗ್ಡಾಲಾ ಅನ್ನೋ ಒಂದು ಬ್ರೈನ್ನ ಒಂದು ಪಾರ್ಟು. ನೆಕ್ಸ್ಟು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಲೈಕ್ ಡೊಪಮೈನ್ ಇರ್ಬೋದು, ಸೆರೋಟಿನಿನ್ ಇರ್ಬೋದು, ಆಕ್ಸಿಟೋಸಿನ್ ಇರ್ಬೋದು, ಯಾವಾಗ ಬ್ರೈನಲ್ಲಿ ರಿಲೀಸ್ ಆಗುತ್ತೋ ಅದು ನಮ್ಮ ಬ್ರೈನಲ್ಲಿ ಒಂದು ಖುಷಿಯಾದ ಒಂದು ಪ್ಲೆಜರ್ ಅನ್ನೋ ಫೀಲಿಂಗ್ಸ್ನ ನಮ್ಮ ಬ್ರೈನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಯಾಕೆ ನಾವು ಯಾರೋ ಪ್ರೀತಿಸ್ತಾ ನೋಡಿದಾಗ ನಮಗೇನೋ ಒಂಥರ ಖುಷಿ ಆಗುತ್ತೆ, ಏನೋ ಒಂಥರ ಉತ್ಸಾಹ ಆಗುತ್ತೆ. ನಮ್ಮ ಪ್ರೀತಿಸ್ತಾ ನಮ್ಮ ಸುತ್ತಮುತ್ತ ಇದ್ದಾಗ ಏನೋ ಒಂದು ರೀತಿಯ ಭಾವನೆ ಹುಟ್ಟುತ್ತಲ್ಲ, ಅದಕ್ಕೆ ಕಾರಣ ಈ ಒಂದು ಕೆಮಿಕಲ್ಸ್ ನಮ್ಮ ಬ್ರೈನಲ್ಲಿ ರಿಲೀಸ್ ಆಗೋವಂಥದ್ದು. ನಾವು ನಮ್ಮ ಪ್ರೀತಿ ವ್ಯಕ್ತಿ ಜೊತೆ ಕನೆಕ್ಟೆಡ್ ಫೀಲ್ ಮಾಡ್ತೀವಿ. ಯಾಕೆಂದರೆ ನಮ್ಮ ಬ್ರೈನಲ್ಲಿ ಇರುವಂಥ ಸ್ಪೆಸಿಫಿಕ್ ಏರಿಯಾಸ್ಗಳು ಆಕ್ಟಿವೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲಿಂಬಿಕ್ ಸಿಸ್ಟಮ್, ಒಂದು ರಿವಾರ್ಡ್ ಸೆಂಟರ್ಸ್ ಇರ್ಬೋದು, ಹೈಲಿ ಆಕ್ಟಿವ್ ಆಗ್ತಾ ಹೋಗುತ್ತೆ ವೆನ್ ಯು ಫೀಲ್ ಆರ್ ಎಕ್ಸ್ಪೀರಿಯನ್ಸ್ ಲವ್. ಹಾಗಾಗಿ ಬ್ರೈನಲ್ಲಿ ನಮ್ಮ ಲವ್ ಹುಟ್ಟುತ್ತೆ, ಬೆಳೆಯುತ್ತೆ ಮತ್ತು ಮುಂದೆ ಅದರ ಪರಿಣಾಮವನ್ನು ಎದುರಿಸೋದು ಎಲ್ಲ ಕೂಡ ಬ್ರೈನಲ್ಲಿ. ಇನ್ನೂ ಒಂದು ಮಾತು ಹೇಳ್ಬೋದು, ಯಾರಾದರೂ ಪ್ರೀತಿಯಲ್ಲಿ ಹುಚ್ಚರಾದಾಗ ಅವರನ್ನು ಹುಚ್ಚಾಸ್ಪತ್ರೆಗೆ ಸೇರಿಸ್ತಾರೆ. ಅಂದರೆ ಬ್ರೈನಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಆಸ್ಪತ್ರೆಗೆ ಸೇರಿಸ್ತಾರೆ ಹೊರತು ಹಾರ್ಟಿಗೆ ಟ್ರೀಟ್ಮೆಂಟ್ ಕೊಡೋ ಆಸ್ಪತ್ರೆಗೆ ಯಾರು ಕೂಡ ಸೇರಿಸಲ್ಲ. ಅಂದರೆ ಈ ಲವ್ ಅನ್ನೋದು ಕನೆಕ್ಟೆಡ್ ಟು ಬ್ರೈನ್, ನಾಟ್ ಟು ಹಾರ್ಟ್. ಹಾಗಾದರೆ ಈ ಹಾರ್ಟ್ ಸಿಂಬಲ್ನ ಯಾಕೆ ಲವ್ಗೆ ಯೂಸ್ ಮಾಡ್ತಾರೆ ಅನ್ನೋದು ನಿಮಗೆ ಕುತೂಹಲ ಇರ್ಬೋದು. ಅದಕ್ಕೂ ಕೂಡ ಉತ್ತರನ ನಾನೀಗ ಕೊಡ್ತಾ ಇದ್ದೇನೆ. ಪ್ರೀತಿಗೆ ಹಾರ್ಟ್ ಸಿಂಬಲ್ಲೇ ಯಾಕೆ ಯೂಸ್ ಮಾಡ್ತಾರೆ ಅದಕ್ಕೆ ಸ್ಪೆಸಿಫಿಕ್ಕಾಗಿ ಯಾವುದೇ ಕಾರಣ ಇಲ್ಲಾದರೂ ಕೂಡ ಒಂದಿಷ್ಟು ಮಾಹಿತಿ ನಮಗೆ ಸಿಕ್ಕಿದೆ. ಫಸ್ಟ್ ಒನ್ನು, ನಮ್ಮ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಟೈಮಲ್ಲಿ ಒಂದು ಎಲೆ ಇತ್ತು. ಆ ಎಲೆಯ ಶೇಪು ಹಾರ್ಟ್ ಸಿಂಬಲಲ್ಲಿತ್ತು. ನಾವು ಇಂಡಿಯನ್ ನ್ಯಾಷನಲ್ ಮ್ಯೂಸಿಯಂ ಆಫ್ ಇಂಡಿಯಾದಲ್ಲಿ ಈ ಒಂದು ಎಲೆಯ ಸಿಂಬಲಲ್ಲಿ ರೆಡಿಯಾದಂಥ ಒಂದು ಪೆಂಡೆಂಟ್ ಇದೆ. ಅದು ಇವಾಗಲೂ ಕೂಡ ನ್ಯಾಷನಲ್ ಮ್ಯೂಸಿಯಂ ಆಫ್ ಇಂಡಿಯಾದಲ್ಲಿ ಸಿಗ್ತಾ ಹೋಗುತ್ತೆ. ಅಂದರೆ ಇಂಡಸ್ ವ್ಯಾಲಿಯ ಸಿವಿಲೈಸೇಷನ್ ಇದ್ದಂಥ ಎಲೆಯ ಆಧಾರದ ಮೇಲೆ ಪ್ರೀತಿಯನ್ನು ಆ ಒಂದು ಎಲೆಯ ಆಕಾರ ಅಂದರೆ ಆ ಹಾರ್ಟ್ ಶೇಪಲ್ಲಿ ಎಕ್ಸಿಬಿಟ್ ಮಾಡೋದಕ್ಕೆ ಯೂಸ್ ಮಾಡಿದ್ರು ಅಂತ ಒಂದು ರೀಸನ್ ಹೇಳ್ತಾ ಹೋಗುತ್ತೆ. ಎರಡನೇದು, ರೋಮನ್ಸ್ಗಳ ಕಾಲದಲ್ಲಿ ಸಿಲ್ಪಿಯಂ ಅನ್ನೋ ಒಂದು ಎಲೆಗಳಿತ್ತಂತೆ ಅವರ ಜಾಗದಲ್ಲಿ. ಆ ಒಂದು ಎಲೆಯ ಶೇಪು ಹಾರ್ಟ್ ಸಿಂಬಲಲ್ಲಿತ್ತು. ಹಾಗಾಗಿ ಆ ಒಂದು ಎಲೆಯನ್ನು ಅವರು ಹೃದಯವನ್ನಾದ ಒಂದು ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಹೋದರು. ಇನ್ನು ಮೂರನೇದು, ಸ್ಯಾಂಟ್ ವ್ಯಾಲಿಟೇನು ಅವನು ಸೀಕ್ರೆಟಾಗಿ ಮ್ಯಾರೇಜ್ನ ಅರೇಂಜ್ ಮಾಡಬೇಕಾದ್ರೆ ಈ ಒಂದು ಸಿಂಬಲ್ನ ಯೂಸ್ ಮಾಡ್ತಿದ್ರು ಅಂತ ಹೇಳ್ತಾರೆ. ಕೊನೆಯದಾಗಿ
ಯಾಕೆ ಈ ಒಂದು ಸಿಂಬಲ್ನ ಯೂಸ್ ಮಾಡ್ತಾರೆ ಅಂದರೆ ಮನುಷ್ಯನಿಗೆ ಯಾವಕ್ಕೆ ಅಂದರೆ ಈ ಫೀಲಿಂಗ್ಸ್ ಬಂದಾಗ ನಿಜಕ್ಕೂ ರೀಸನ್ ಏನಂದರೆ ನಮ್ಮ ಯಾವ ಎಮೋಷನ್ಸು ಫೀಲಿಂಗ್ಸ್ ಜಾಗೃತವಾದಾಗ ನಮ್ಮ ಹಾರ್ಟ್ ಬೀಟ್ ರೈಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಏನು ಬಂದರು ಈ ಹಾರ್ಟಿಗೂ ಈ ಹಾರ್ಟ್ ಬೀಟ್ಗೂ ಇದೆ ಅನ್ನೋ ಒಂದು ಅಸಂಪ್ಷನ್ಗೆ ಬಂದರು. ಬಟ್ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಾವು ಓಡಿದಾಗ ತುಂಬ ಸ್ಟ್ರೆಸ್ ಆದಾಗ ಕೂಡ ಹಾರ್ಟ್ ಬೀಟ್ ರೈಸ್ ಆಗುತ್ತೆ. ಹಾಗಾಗಿ ಹಾರ್ಟಿಗೂ ಪ್ರೀತಿಗೂ ಸಂಬಂಧ ಇಲ್ಲ. ಬಟ್ ಅದನ್ನು ಕೇವಲ ಸಿಂಬಲ್ಲಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ತಿದ್ದಾರೆ. ಬಟ್ ನಮ್ಮ ಪ್ರೀತಿಗೂ ನೇರವಾಗಿ ಸಂಬಂಧ ಇರೋದು ನಮ್ಮ ಬ್ರೈನಿಗೆ. ಹಾಗಂತ ಹೇಳ್ತಾ ಪ್ರೀತಿ ಹುಟ್ಟೋದು ಬೆಳೆಯೋದು ಎಲ್ಲವೂ ಆಗೋದು ಬ್ರೈನಲ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು? ಇಷ್ಟವಾದರೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.